ಸೊ 30 ಪ್ಲಸ್ ವುಮನ್ನಿಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಏನಂದರೆ ಕ್ಯಾಲ್ಶಿಯಮು. 30 ಪ್ಲಸ್ ಆದಮೇಲೆ ಬಾಡಿಯಲ್ಲಿ ಕ್ಯಾಲ್ಶಿಯಮ್ ಕಮ್ಮಿ ಆಗುತ್ತೆ. ಇದರಿಂದ ನಮಗೆ ಬಾಡಿಯಲ್ಲಿ ಕ್ರ್ಯಾಂಪ್ಸು ಮತ್ತು ಮಸಲ್ ವೀಕ್ನೆಸ್ಸು. ಕ್ಯಾಲ್ಶಿಯಮ್ ವೆರಿ ಇಂಪಾರ್ಟೆಂಟ್ ಫಾರ್ ಟೀತ್, ಆಮೇಲೆ ಬೋನ್ಸ್ಗೆ ತುಂಬ ಇಂಪಾರ್ಟೆಂಟು. ಸೊ ನಿಮಗೆ ಕ್ಯಾಲ್ಶಿಯಮ್ಮು ಸರಿ ಪ್ರಮಾಣದಲ್ಲಿ ಇದ್ದರೆ ಅದು ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ, ನಿಮಗೆ ಬೋನ್ ಸ್ಟ್ರಾಂಗ್ ಆಗಿರುತ್ತೆ, ಬ್ಯಾಕ್ ಪೇಯ್ನ್ ಬರೋಲ್ಲ, ಜಾಯಿಂಟ್ ಪೇಯ್ನ್ ಬರೋಲ್ಲ ಒಂದು ಏಜ್ ಆದಮೇಲೆ. ಆಮೇಲೆ ಬಾಡಿಯಲ್ಲಿ ಡಿಜನ್ರೇಷನ್ ಆಗೋಲ್ಲ. ಸೊ ಆದಷ್ಟು ನೀವು ಕ್ಯಾಲ್ಶಿಯಮ್ ರಿಚ್ ಫುಡ್ಸ್ನ ಕನ್ಸ್ಯೂಮ್ ಮಾಡಿ. ಇಲ್ಲ ಅಂದರೆ ಯು ಕ್ಯಾನ್ ಟೇಕ್ ಸಪ್ಲಿಮೆಂಟ್ರಿ ಕ್ಯಾಲ್ಶಿಯಮ್ ಪ್ರೆಗ್ನೆನ್ಸಿ ಟೈಮ್, ಪೋಸ್ಟ್ಪಾರ್ಟಮ್ ಟೈಮ್, ಆಮೇಲೆ ಮಗುಗೆ ಫೀಡಿಂಗ್ ಟೈಮ್, ಇದೆಲ್ಲ ತುಂಬ ಇಂಪಾರ್ಟೆಂಟು. ಸೊ ಮಗು ಫೀಡಿಂಗ್ ಟೈಮಲ್ಲಿ ನಿಮ್ಮ ಗೈನಕಾಲಜಿಸ್ಟ್ ಹೇಳ್ತಾರೆ ಯಾವ MGL ನೀವು ತೊಗೊಬೇಕು ಅಂತ. ಸೊ ಪ್ಲೀಸ್ ಕನ್ಸಲ್ಟ್ ಎ ಗೈನಕಾಲಜಿಸ್ಟ್ ರಿಗಾರ್ಡಿಂಗ್ ದಟ್. ಬೇಸ್ಡ್ ಯಾವ ಥರ ಯಾವ ಬ್ರ್ಯಾಂಡು ಮತ್ತು ಎಷ್ಟು MG ತೊಗೊಬೇಕು ಅಂತ. ಇನ್ನೊಂದು ಬಂದು ನ್ಯಾಚುರಲ್ ಸೋರ್ಸ್ ಆಫ್ ಕ್ಯಾಲ್ಶಿಯಮ್ ಬಂದು ರಾಗಿ ಮತ್ತು ಎಳ್ಳು. ಇದನ್ನು ನೀವು ಕನ್ಸ್ಯೂಮ್ ಮಾಡ್ಕೊಂಡು ಬನ್ನಿ. ಮತ್ತು ಕರಡು, ಮಿಲ್ಕು, ಪನ್ನೀರು, ಇದೆಲ್ಲ ಹೈ ಸೋರ್ಸ್ ಆಫ್ ಕ್ಯಾಲ್ಶಿಯಮ್. ಈ ಕ್ಯಾಲ್ಶಿಯಮ್ ಸಿಂಥಸೈಸ್ ಆಗಬೇಕಂದ್ರೆ ಆದಷ್ಟು ನೀವು ಸನ್ಲೈಟ್ನ ಹೋಗೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ವಿಟಮಿನ್ ಡಿ ಆ್ಯಂಡ್ ಕ್ಯಾಲ್ಶಿಯಮ್ ಆರ್ ಇಂಟರ್ಲಿಂಕ್ಡ್ ಫಾರ್ ಸಿಂಥಸಿಸ್. ಸೊ 30 ಪ್ಲಸ್ ಆದಮೇಲೆ ದಯವಿಟ್ಟು ನೀವು ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿಯಿಂದ ದೂರ ಇರಿ. ಇಟ್ ಈಸ್ ವೆರಿ ಕಾಮನ್ ಇನ್ ಇಂಡಿಯನ್ ಫ್ಯಾಮಿಲೀಸ್. ಸೊ ಕ್ಯಾಲ್ಶಿಯಮ್ನ ಇಂಟೇಕ್ನ ಇಂಪ್ರೂವ್ ಮಾಡಿ. ಜಾಸ್ತಿ ಮಾಹಿತಿ ಬೇಕಂದರೆ ನನಗೆ DM ಮಾಡಿ. ಥ್ಯಾಂಕ್ ಯು.